ನೀವು ನೋಡ್ತಾ ಇದ್ರೆ ನ್ಯೂಸ್ ಫಸ್ಟ್. ಇದು ವಿಶೇಷ ಸಂದರ್ಶನ. ನಾನು ವಿನಾಯಕ್ ಗಂಗೊಳ್ಳಿ. ಇಂದಿನ ಸಂದರ್ಶನದ ವಿಶೇಷ ಅತಿಥಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ. ವಿಜೇಂದ್ರ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ನಮಸ್ಕಾರ. ಸಣ್ಣ ವಯಸ್ಸಿನಲ್ಲಿ ಭಾಳ ದೊಡ್ಡ ಜವಾಬ್ದಾರಿ, ಅಕ್ಷರಶಃ ಅಗ್ನಿ ಪರೀಕ್ಷೆ ತಮಗೆ. ಅಗ್ನಿ ಪರೀಕ್ಷೆಯಲ್ಲಿ ಯಶಸ್ವಿ ಆಗ್ತಕ್ಕಂಥ ಎಲ್ಲ ವಾತಾವರಣ ರಾಜ್ಯದಲ್ಲಿದೆ. ಈ ಅಗ್ನಿ ಪರೀಕ್ಷೆಯಲ್ಲಿ ಏನೇ ಸವಾಲುಗಳು ಬಂದರೂ ಸಹ ಅದನ್ನು ಮೆಟ್ಟಿ ನಿಲ್ತಕ್ಕಂಥ ಒಂದು ನಾಯಕತ್ವ ನಮಗೆ ಇವತ್ತು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ನಾಯಕತ್ವ ತೆಗೆದುಕೊಂಡಿರೋದ್ರಿಂದ ಅಗ್ನಿ ಪರೀಕ್ಷೆಯಲ್ಲಿ ಯಶಸ್ವಿ ಆಗ್ತೇನೆ ಅನ್ನೋ ವಿಶ್ವಾಸ ನನಗೆ ಸಂಪೂರ್ಣವಾಗಿದೆ. ಸರ್, ಏನು ಸರ್ ಸ್ಟ್ರಾಟಜಿ ತಮ್ಮದು ಈ ಅಗ್ನಿ ಪರೀಕ್ಷೆ ಎದುರಿಸಲಿಕ್ಕೆ? ವಿಜೇಂದ್ರ ಅವರನ್ನು ಅಭಿಮನ್ಯು ಮಾಡಲಿಕ್ಕೆ ಸುತ್ತ ಚಕ್ರವ್ಯೂಹ ಮಾಡ್ತಾ ಇದ್ದಾರೆ ಈಗ. ನೋಡಿ, ಇದು ಲೋಕಸಭಾ ಚುನಾವಣೆ. ಒಬ್ಬ ಸಾಮಾನ್ಯ ಮತದಾರರು ಕೂಡ ನೋಡ್ತಾ ಇರ್ತಕ್ಕಂಥದ್ದು ಈ ದೇಶದ ಮುಂದಿನ ಭವಿಷ್ಯದ ದೃಷ್ಟಿಯಿಂದ ಯಾರು ನಾಯಕತ್ವವನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥದ್ದು. ಮತ್ತು ಈ ಪ್ರತಿಯೊಬ್ಬರಿಗೂ ಕೂಡ ಈಗ ಮನವರಿಕೆ ಆಗಿದೆ, ನರೇಂದ್ರ ಮೋದಿಜಿಯವರೇ ಅದಕ್ಕೆ ಸೂಕ್ತ ಅಂತಕ್ಕಂಥದ್ದು. ನರೇಂದ್ರ ಮೋದಿಜಿಗೆ ಯಾರೊಬ್ಬರು ಕೂಡ ಸರಿಸಾಟಿ ಆಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವತ್ತು ನರೇಂದ್ರ ಮೋದಿಜಿಯವರ ಜನಪ್ರಿಯತೆ ಮತ್ತು ಕಳೆದ 10 ವರ್ಷದಲ್ಲಿ ಯಾವ ರೀತಿ ಅವರು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ, ಬಡವರ ಪರವಾಗಿ, ರೈತರ ಪರವಾಗಿ ಎಲ್ಲವೂ ಕೂಡ ಇವತ್ತು ನಮಗೆ ಒಂದು ದೊಡ್ಡ ಶಕ್ತಿಯಾಗಿ, ಇವತ್ತು ಬ್ರಹ್ಮಾಸ್ತ್ರ ಆಗಿ ಇವತ್ತು ನಮ್ಮ ಪರ್ವ ಆಗಿದೆ. ಹಾಗಾಗಿ ಅದರ ಒಂದು ವಿಶ್ವಾಸದ ಮೇರೆಗೆ ನಾವು ಇವತ್ತು ರಾಜ್ಯದಲ್ಲೂ ಕೂಡ ನಾವು ದಾಪುಗಾಲು ಹಾಕ್ತಾ ಇದ್ದೇವೆ. ಸರ್, ತಮ್ಮ ತಂದೆ BS ಯಡಿಯೂರಪ್ಪನವರು ಅವರು ಈ ಎಲೆಕ್ಷನ್ನಲ್ಲಿ ಯಾವ ರೋಲ್ ಮಾಡ್ತಾರೆ ಸರ್? ಯಡಿಯೂರಪ್ಪನವರು ತಂದೆಯವರು ನಾನು ರಾಜ್ಯದ ಅಧ್ಯಕ್ಷರಾಗಿ ನನ್ನ ಹೆಸರು ಘೋಷಣೆ ಆದ ಮರುಕ್ಷಣ ತಂದೆಯವರು ನನಗೆ ಆದೇಶನ ಮಾಡಿದ್ದು, ನಮ್ಮ ವರಿಷ್ಠರು ಮತ್ತು ಪರಿವಾರದ ಎಲ್ಲ ಹಿರಿಯರು ಇವತ್ತು ನನಗೆ ಇಷ್ಟು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಒಂದು ಕ್ಷಣನೂ ಕೂಡ ನೀವು ತಡ ಮಾಡಬಾರ್ದು. ಮುಂದಿನ ಲೋಕಸಭಾ ಚುನಾವಣೆ 28ಕ್ಕೆ 28 ಗೆಲ್ಲಬೇಕು ಅನ್ನುವ ಒಂದು ಮಾತನ್ನು, ಕಿವಿ ಮಾತನ್ನು ಪೂಜೆ ತಂದೆಯವರು ನನಗೆ ಹೇಳಿರ್ತಕ್ಕಂಥದ್ದು. ಮತ್ತು ನೋಡಿ, ಅವರು 81ನೇ ವಯಸ್ಸಿನಲ್ಲೂ ಸಹ ಅವ್ರಿಗಿರ್ತಕ್ಕಂಥ ಒಂದು ಇಚ್ಛಾಶಕ್ತಿ ಮತ್ತು ಕಾರ್ಯಕರ್ತರು ಕೊಡ್ತಾ ಇರ್ತಕ್ಕಂಥ ಒಂದು ಸಂದೇಶ ಇವತ್ತು ಮತದಾರರಲ್ಲಿ ಯಡಿಯೂರಪ್ಪನವ್ರ ಬಗ್ಗೆ ಇಟ್ಕೊಂಡಿರ್ತಕ್ಕಂಥ ಅಚಲವಾಗಿರ್ತಕ್ಕಂಥ ವಿಶ್ವಾಸ. ಹಾಗಾಗಿ ಯಡಿಯೂರಪ್ಪನವ್ರ ಮನೇಲಿ ಕೂರ್ತಕ್ಕಂಥ ಪ್ರಶ್ನೆನೇ ಇಲ್ಲ. ರಾಜ್ಯಾದ್ಯಂತ ಪ್ರವಾಸನ ಈಗಾಗಲೇ ಶುರು ಮಾಡಿದ್ದಾರೆ. ಲೋಕಸಭಾ ಚುನಾವಣೆ ಮುಗಿಯೋವರೆಗೂ ಕೂಡ ಪ್ರವಾಸನ ಮಾಡ್ತಾರೆ. ನನಗೆ ವಿಶ್ವಾಸ ಇದೆ ಅದರ ಪರಿಣಾಮ ಒಂದು ಕಡೆ ನರೇಂದ್ರ ಮೋದಿಜಿಯವರ ಜನಪ್ರಿಯತೆ ಮತ್ತು ಯಡಿಯೂರಪ್ಪನವರ ಒಂದು ಓಡಾಟ ಏನಿದೆ, ಖಂಡಿತ ಅದು ಭಾರತೀಯ ಜನತಾ ಪಾರ್ಟಿಗೆ ಅನುಕೂಲ ಆಗ್ತದೆ. ಸರ್, ನಿಮ್ಮ ತಂದೆಯವರು ಸುಮಾರು 5 ದಶಕಗಳಲ್ಲಿ ಅನೇಕ ಚುನಾವಣೆಗಳನ್ನು ಮಾಡಿ ಮುಗಿಸಿದ್ದಾರೆ. ತಮ್ಮ ತಂದೆಯವರಿಂದ ತಾವು ಏನು ಕಲ್ತಿದ್ದೀರಿ ಸರ್? ತಂದೆಯವರು ಒಂದು ದೊಡ್ಡ ಶಕ್ತಿ, ಒಂದು ಪ್ರೇರಣೆನೂ ಕೂಡ ಹೌದು. ಯಡಿಯೂರಪ್ಪನವರು ತಂದೆಯವರೇನಿದ್ದಾರೆ, ನನ್ನ ತಂದೆನೂ ಕೂಡ ಹೌದು, ನನ್ನ ಗುರುಗಳು ಕೂಡ ಹೌದು. ನಾನು ಪೂಜ್ಯ ತಂದೆಯವರು ನೋಡಿರ್ತಕ್ಕಂಥದ್ದು ಅಂದರೆ ಅವ್ರಿಗಿರ್ತಕ್ಕಂಥ ಒಂದು ಇಚ್ಛಾಶಕ್ತಿ, ಒಂದು ದೃಢ ನಿರ್ಧಾರ. ಯಾವುದೇ ಒಂದು ನಿರ್ಧಾರವನ್ನು ಕೈಗೊಂಡಾಗ ಏನೇ ಅದ್ರಿಗೆ ಅಡೆತಡೆಗಳು ಬಂದರೂ ಸಹ ಯಾವುದಕ್ಕೂ ಕೂಡ ಲೆಕ್ಕಿಸದೆ ಒಂದು ಬಾರಿ ಇಟ್ಟಂಥ ಹೆಜ್ಜೆಯನ್ನು ಯಾವತ್ತೂ ಕೂಡ ತಂದೆಯವರು ಹಿಂದೆ ಪಡೆದಿರ್ತಕ್ಕಂಥ ಉದಾಹರಣೆಗಳೇ ಇಲ್ಲ. ಮತ್ತು ಅವರಲ್ಲಿರ್ತಕ್ಕಂಥ ಒಂದು ತಾಳ್ಮೆ ಮತ್ತು ಅವರ ಜನಸಾಮಾನ್ಯರಲ್ಲಿ ಅವರು ಇರ್ತಕ್ಕಂಥ ಒಂದು ಒಡನಾಟ, ಕಾರ್ಯಕರ್ತರ ಮಧ್ಯೆ ಇರ್ತಕ್ಕಂಥ ಅವ್ರ ಒಡನಾಟ, ಇವೆಲ್ಲವೂ ಕೂಡ ನಾನು ಕಳೆದ ಹಲವಾರು ವರ್ಷಗಳಿಂದ, ದಶಕಗಳಿಂದ ನಾನು ಕೂಡ ಹತ್ತಿರದಿಂದ ನೋಡ್ಕೊಂಡ್ಬಂದಿದ್ದೇನೆ. ನಾನು ಮುಂದೆ ಜನಾನುರಾಗಿಯಾಗಿ ನಾನು ಮುಂದೆ ಕೆಲಸ ಮಾಡಬೇಕು ಅಂದರೆ ಇವೆಲ್ಲವನ್ನೂ ಕೂಡ ನನ್ನ ಒಂದು ಜೀವನದಲ್ಲೂ ಕೂಡ ಅಳವಡಿಸ್ಕೊಡ್ಬೇಕಾಗಿರ್ತಕ್ಕಂಥದ್ದು ಭಾಳ ಅವಶ್ಯಕವಾಗಿದೆ. ಸರ್, ತಮ್ಮ ತಂದೆ ಕೊಟ್ಟ ಮಾತು ಇಟ್ಟು ಗುರಿ ಎರಡೂ ತಪ್ಪೋದಿಲ್ಲ ಅಂತ ಹೇಳ್ತಾರೆ. ಅವ್ರ ಮಗನೂ ಹಾಗೆ ಅಂತ ಹೇಳ್ಬೋದಾ ಸರ್? ಇಟ್ಸ್ ಟೂ ಅರ್ಲಿ, ನಿಜ. ಯಾಕೆಂದರೆ ಇತ್ತೀಚೆಗಷ್ಟೇ ಜವಾಬ್ದಾರಿ ಸಿಕ್ಕಿದೆ. ಆದರೆ ಒಂದಂತೂ ಸತ್ಯ ವಿನಾಯಕ್, ಇಷ್ಟೆಲ್ಲ ಹಿರಿಯರಿದ್ದರೂ ಸಹ ನಮ್ಮ ಕೇಂದ್ರದ ನಮ್ಮ ವರಿಷ್ಠರು, ನಮ್ಮ ನಡ್ಡಾಜಿಯವರು, ಪ್ರಧಾನಮಂತ್ರಿಗಳು, ಅಮಿತ್ ಶಾಜಿಯವರು ಇಷ್ಟು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇಂಥ ದೊಡ್ಡ ಜವಾಬ್ದಾರಿ, ಒಂದು ಹೊಣೆಗಾರಿಕೆಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಯಾವುದೇ ಒಬ್ಬ ಕಾರ್ಯಕರ್ತನಿಗೆ, ಇದು ನನ್ನನ್ನು ನೀವು ಕೇಳ್ತಾರೆ ಅಂತ ಹೇಳ್ತಾ ಇಲ್ಲ, ನನ್ನ ಒಂದು ಗುರಿ ಏನು ಅಂತ ಹೇಳಿದ್ರೆ, ನನ್ನ ರಾಜ್ಯದಲ್ಲಿರ್ತಕ್ಕಂಥ ಪಕ್ಷದ ಯಾವುದೇ ಒಬ್ಬ ಕಾರ್ಯಕರ್ತನಿಗೆ ಅವನ ಮನಸ್ಸಿಗೆ ನೋವಾಗದ ರೀತಿಯಲ್ಲಿ ಅವನು ಕೂಡ ನಮ್ಮ ವಿಜೇಂದ್ರ ಬಗ್ಗೆ ಹೆಮ್ಮೆಯಿಂದ ಖುಷಿ ಪಡಬೇಕು, ಆ ರೀತಿ ಕೆಲಸನ ಮಾಡಿ ತೋರಿಸ್ಬೇಕು ಅಂತಕ್ಕಂಥದ್ದು. ಹಾಗಾಗಿ ತಂದೆಯವರ ಒಂದು ಮಾರ್ಗದರ್ಶನ ಕೂಡ ಸದಾ ನನಗಿದೆ. ಮತ್ತು ನನಗೂ ಕೂಡ ಇವತ್ತು ನಾನು ರಾಜ್ಯದ ಅಧ್ಯಕ್ಷ ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗೂ ಸಹ ನಾನು ರಾಜ್ಯಾಂತ ಪ್ರವಾಸ ಮಾಡ್ತಾಯಿದ್ದೇನೆ. ಕಾರ್ಯಕರ್ತರು ಕೂಡ ಆ ವಿಶ್ವಾಸ ಇವತ್ತು ನನ್ನ ಮೇಲೆ ಬಂದಿದೆ. ಸರ್, ತಮಗೇನು ಅನುಭವ ಇದೆ ಸರ್ ಎಲೆಕ್ಷನ್ ನಡೆಸಿ? ಇಷ್ಟು ದೊಡ್ಡ ಜವಾಬ್ದಾರಿಯನ್ನು ನೀವು ನಿರ್ವಹಿಸ್ತೀರಂದ್ರಲ್ಲ, ಯಾವ ಲೆಕ್ಕದಲ್ಲಿ ನಿರ್ವಹಿಸ್ತೀರಿ? ಏನಂತ ಕಾನ್ಫಿಡೆನ್ಸ್ ನಿಮಗೆ?
ನೋಡಿ, ಲೋಕಸಭಾ ಚುನಾವಣೆ ಬಗ್ಗೆ ಮಾತನಾಡಿದ್ರೆ ನಮಗಿರ್ತಕ್ಕಂಥ ಬ್ರಹ್ಮಾಸ್ತ್ರ ಅಂತ ಹೇಳಿದ್ರೆ ವಿಶ್ವ ಮೆಚ್ಚಿರ್ತಕ್ಕಂಥ ನಾಯಕ ಈ ಭೂಮಿಯ ಮೇಲೆ ಯಾರು ಇದ್ರೆ ಅದು ನರೇಂದ್ರ ಮೋದಿಜಿಯವರು. ಅಂಥೊಬ್ಬ ನಾಯಕನನ್ನು ಮುಂದಿಡ್ಕೊಂಡು ನಾವು ಚುನಾವಣೆಯನ್ನು ಎದುರಿಸ್ತಾ ಇದ್ದೇವೆ. ಇದು ವಿಜೇಂದ್ರ ಪ್ರಶ್ನೆ ಅಲ್ಲ. ವಿಜೇಂದ್ರ ಒಬ್ಬ ಭಾರತೀಯ ಜನತಾ ಪಾರ್ಟಿ ಒಬ್ಬ ಕಾರ್ಯಕರ್ತ ಅಷ್ಟೇ. ಹೊಣೆಗಾರಿಕೆ ನನ್ನ ಮೇಲಿದೆ, ಜವಾಬ್ದಾರಿ ನನ್ನ ಮೇಲಿದೆ. ಎಲ್ಲರನ್ನೂ ಕೂಡ ಜೊತೆಗೂಡಿಸ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ನನ್ನ ಮೇಲೆ ಇರ್ತಕ್ಕಂಥದ್ದು. ಆದರೆ ಜನ ನೋಡ್ತಕ್ಕಂಥದ್ದು, ಮತದಾರರು ನೋಡ್ತಕ್ಕಂಥದ್ದು ಆ ಪುಣ್ಯಾತ್ಮ ನರೇಂದ್ರ ಮೋದಿಜಿಯವ್ರನ್ನ. ಹಾಗಾಗಿ ನನಗೆ ಯಾವುದೇ ರೀತಿ ಭಯ ಇಲ್ಲ, ಸಂಪೂರ್ಣ ವಿಶ್ವಾಸದಿಂದ ನಾನು ಇವತ್ತು ಮುನ್ನುಗ್ತಾ ಇದ್ದೇನೆ. ಸರ್, ಒಬ್ಬನೇ ಹೋಗಿ ಫೈಟ್ ಮಾಡಿ ಅಂದರೆ ಮಾಡಿಬಿಡ್ಬೋದು ಸರ್. ಎಲ್ಲರನ್ನ ಜೊತೆಗೆ ತಗೊಂಡೋಗಿ ಫೈಟ್ ಮಾಡೋದ್ರಲ್ಲಿ ರಾಜಕಾರಣದಲ್ಲಿ ಬಹಳ 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 ಕಷ್ಟ ಅಂತಾರೆ. ಬಿ ಜೆ ಪಿಯಲ್ಲಿ ಒಗ್ಗಟ್ಟಿದೆಯಾ ಸರ್? ನೋಡಿ, ಇಷ್ಟು ದೊಡ್ಡ ಪಕ್ಷ, ಒಂದು ರಾಷ್ಟ್ರೀಯ ಪಕ್ಷ, ಇಷ್ಟು ದೊಡ್ಡ ಪಕ್ಷದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇರ್ತಕ್ಕಂಥ ಸಹಜ. ಹಿಂದೂ ಕೂಡ ತಾವು ನೋಡಿದ್ದೀರಿ ಭಾರತೀಯ ಜನತಾ ಪಾರ್ಟಿಲಿ. ಅದರಲ್ಲೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ತಾವು ಹೇಳಿದಾಗೆ ಸ್ವಲ್ಪ ಈ ರೀತಿ ಚರ್ಚೆಗಳು ಚುನಾವಣೆ ಸಂದರ್ಭದಲ್ಲಿ ಸಹಜವಾಗೇ ಬರ್ತಕ್ಕಂಥದ್ದು. ಆದರೆ ಇದೆಲ್ಲರ ನಡುವೆನೂ ಸಹ ನಮ್ಮ ಮುಂದೆ ಇರ್ತಕ್ಕಂಥ ಗುರಿ ಒಂದೇ, ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಅಂತಕ್ಕಂಥದ್ದು. ಅಂದರೆ ನರೇಂದ್ರ ಮೋದಿ ಅವರನ್ನು ಮತ್ತೆ ಪ್ರಧಾನಿ ಮಾಡುವ ಒಂದು ವಿಚಾರದಲ್ಲಿ ಇಡೀ ಬಿಜೆಪಿ ಒಗ್ಗಟ್ಟಾಗಿದೆ. ಅದರಲ್ಲಿ ಯಾವುದೇ ರೀತಿ ಗೊಂದಲ ಇಲ್ಲ, ನಿಮ್ಗೆ ಏನೂ ಸಂಶಯ ಬೇಡ. ಯಾರು ಏನೇ ಮಾತನಾಡಿದ್ರು ಸಹ ಕೊನೆಯದಾಗಿ ಬರ್ತಕ್ಕಂಥದ್ದು ಮೋದಿ ಮತ್ತೊಮ್ಮೆ. ಈ ವಿಚಾರದಲ್ಲಿ ಯಾರ್ದು ಕೂಡ ಭಿನ್ನಾಭಿಪ್ರಾಯ ಇಲ್ಲ. ಎಲ್ಲ ನಾಯಕರು ಒಗ್ಗಟ್ಟಾಗಿ ಒಂದಾಗಿ ನರೇಂದ್ರ ಮೋದಿಜಿಯವರ ಕೈ ಬಲಪಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ರಾಜ್ಯದಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಹೋಗ್ತೇವೆ. ಸರ್, ಈಗ ಇಡೀ ದೇಶದಲ್ಲಿ ನ್ಯಾಷನಲ್ ಇಶ್ಯೂನೇ ಜಾಸ್ತಿ ಚರ್ಚೆ ಆಗ್ತಾ ಇರುವಂಥದ್ದು. ಯಾಕಂದರೆ ಇದು ನ್ಯಾಷನಲ್ ಇಶ್ಯೂ ಮೇಲೆ ನಡೀತಾ ಇರುವಂಥ ಚುನಾವಣೆ. ರಾಹುಲ್ ಗಾಂಧಿಯವರು ಪದೇ ಪದೇ ಹೇಳ್ತಾರೆ, ಏನು ಬದಲಾಗಿದೆ ಭಾರತದಲ್ಲಿ ಮೋದಿಯವರು ಬಂದ ಮೇಲೆ, ಏನು ಬದಲಾಗಿದೆ? ಪಾಪ ರಾಹುಲ್ ಗಾಂಧಿಯವರು ತಮ್ಮ ಅಮೇಥಿ ಕ್ಷೇತ್ರದಿಂದ ಪರಾಭವಗೊಂಡು ವಯನಾಡಿಗೆ ಬರ್ತಕ್ಕಂಥ ಒಂದು ದಾರುಣ ಪರಿಸ್ಥಿತಿ ಬಂದಿದೆ ಅಂತ ಹೇಳಿದ್ರೆ, ನಿಮಗೆ ಗೊತ್ತಿದೆ ವಯನಾಡು ಏನು ಕ್ಷೇತ್ರದ ವಿಶೇಷತೆ. 70% ಅಲ್ಪಸಂಖ್ಯಾತರಿರ್ತಕ್ಕಂಥ ಕ್ಷೇತ್ರ. ಯಾಕೆ ಮಾಜಿ ಪ್ರಧಾನಮಂತ್ರಿ ಮಗನಿಗೆ ಇನ್ನು ಯಾವುದೋ ಕ್ಷೇತ್ರ ಸಿಗಲಿಲ್ವಾಗಾದರೆ? ಹಿಂದೂಗಳ ಬಗ್ಗೆ ವಿಶ್ವಾಸ ಇಲ್ವಾಗಾದ್ರೆ ರಾಹುಲ್ ಗಾಂಧಿ ಅವ್ರಿಗೆ? ಯಾವ ರಾಹುಲ್ ಗಾಂಧಿ ಬಗ್ಗೆ ಮಾತನಾಡ್ತಾ ಇದ್ದೀರಿ? ಕಾಂಗ್ರೆಸ್ ಪಕ್ಷದಲ್ಲೇ ಆ ರಾಹುಲ್ ಗಾಂಧಿ ಬಗ್ಗೆ, ಆ ನಾಯಕನ ಬಗ್ಗೆ ವಿಶ್ವಾಸ ಕಳೆದುಕೊಂಡು ಹಲವಾರು ವರ್ಷಗಳಾಗಿದೆ. ಹಾಗಾಗಿ ಇವತ್ತು ದೇಶ ಯಾವ ರೀತಿ ಬದಲಾವಣೆ ಆಗ್ತಿದೆ ಅನ್ನೋದಕ್ಕೆ ರಾಹುಲ್ ಗಾಂಧಿ ಕೇಳೋಕೆ ಹೋಗ್ಬಿಡಿ, ಜಗತ್ತು ಮಾತನಾಡ್ತಾ ಇದೆ ಇವತ್ತು. ನಾನು ಒಂದು ಸಣ್ಣ ಉದಾಹರಣೆನ ಕೊಡ್ತೇನೆ. ನಮ್ಮ ಮೈಸೂರಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಒಬ್ಬ ಮುಖಂಡ ಕಾಂಗ್ರೆಸ್ನ ಹೋಗ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ನೀವು ನಂಬೋದಿಲ್ಲ, ಅವರ ಮಗಳು 8ನೇ ತರಗತಿ ಓದ್ತಾ ಇರ್ತಕ್ಕಂಥ ಪುಟ್ಟ ಬಾಲಕಿ ಹೇಳ್ತಾಳೆ ಕೈ ಹಿಡ್ಕೊಂಡು ಅವ್ರ ಅಪ್ಪನಿಗೆ, ಅಪ್ಪ ಯಾವುದೇ ಕಾರಣಕ್ಕೂ ಕೆಟ್ಟ ಕಾಂಗ್ರೆಸ್ ಪಕ್ಷಕ್ಕೆ ಹೋಗಬೇಡ, ನೀವು ಮೋದಿ ಜೊತೆ ಇರಬೇಕು ಅನ್ನೋ ಮಾತನ್ನು 8ನೇ ತರಗತಿಯ ಬಾಲಕಿ ಹೇಳ್ತಾಳೆ ತನ್ನ ತಂದೆಗೆ. ಇದು ನರೇಂದ್ರ ಮೋದಿಜಿಯವರ ಬಗ್ಗೆ ಇರ್ತಕ್ಕಂಥ ಅಚಲವಾಗಿರ್ತಕ್ಕಂಥ ವಿಶ್ವಾಸ. ಕೇವಲ ವಿಶ್ವಾಸ ಅಲ್ಲ, ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ಕಳೆದ 10 ವರ್ಷದಲ್ಲಿ ನುಡಿದಂತೆ ನಡೆದಿದ್ದಾರೆ. ಕೇವಲ ಭಾಷಣ ಮಾಡಿ ಇವತ್ತು ಭಾರತದ ಪ್ರತಿಷ್ಠೆ ಎಷ್ಟು ಎತ್ತರಕ್ಕೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಏನು ಭರವಸೆನ ಕೊಟ್ಟಿದ್ದಾರೆ, ಆ ಭರವಸೆನ ಈಡೇರಿಸಿದ್ದಾರೆ ನಮ್ಮ ಪ್ರಧಾನಮಂತ್ರಿಗಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.